SSLC or 10th standard series preparatory annual exam 2025 ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಬ್ಜೆಕ್ಟ್ ಕೋಡ್ 31E ಮಾರ್ಕ್ಸ್ 80 ಟೈಮ್ 3 hours. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಪಾರ್ಟ್ 1 ಫಾರ್ 18 ಮಾರ್ಕ್ಸ್ 18 ಮಾರ್ಕ್ಸ್ಗಳಿಗೆ ಪಾರ್ಟ್ 1 ಭಾಗ 1ನೇ ವಿಡಿಯೋ ಪಾಠವಾಗಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಯ ಚರ್ಚೆ 10ನೇ ತರಗತಿಯ ಸಿರೀಸ್ ಎಕ್ಸಾಮ್ ಸರಣಿ ಪರೀಕ್ಷೆಗಳು ಪೂರ್ವ ಸಿದ್ಧತಾ ಮತ್ತು ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಾಗಿರ್ತದೆ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ 18 ಅಂಕಗಳಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಠ, ವಿದ್ಯಾರ್ಥಿಗಳು ನೋಟ್ ಮಾಡಿಕೊಂಡ್ರು ಉತ್ತಮ. ಹಾಗಾಗಿ ಈ ಕ್ವಶನ್ ನಂಬರ್ 1 ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭಿಸೋಕ್ಕಿಂತ ಮೊದಲು ನಿಮ್ಮದೇ ಆಗಿರ್ತಕ್ಕಂತಹ SRS ಸ್ಟಡೀಸ್ ಝೋನ್ ಅಂತಕ್ಕಂಥ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚಿಸಲಾಗುವುದು. ಹಾಗಾಗಿ ವಿತೌಟ್ ಡಿಲೇ, ಲೇಟ್ ಮಾಡದೆ ತಡ ಮಾಡದೆ ಪ್ರಶ್ನೆ ಸಂಖ್ಯೆ 1 ನೋಡೋದಾದರೆ, ಕ್ವಶನ್ ನಂಬರ್ 1, 4 alternatives are given for the each of the following questions or incomplete statements. Choose the correct alternative and write the complete answer along with its letter of alphabet. ಇಲ್ಲಿ ಮೇನ್ ಕ್ವಶನ್ ನಂಬರ್ 1ರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಹಾಗಾಗಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಬರಿಬೇಕಾದ್ರೆ ಒಂದು ಇನ್ಸ್ಟ್ರಕ್ಷನನ್ನು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಆನ್ಸರ್ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಆಯ್ಕೆ ಮಾಡಿದ ಮೇಲೆ ಆನ್ಸರ್ ಬರೋದಕ್ಕಿಂತ ಮುಂಚೆ ನಿಮ್ಮ ಆನ್ಸರಿಗೆ ಇರ್ತಕ್ಕಂತಹ ಏನು ಆಪ್ಷನ್ ಇರ್ತೈತಲ್ಲ, A, B, C ಆರ್ D, ಯಾವುದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಇರ್ತದೋ ಅದನ್ನು ಬರೆದು ನೀವು ಆನ್ಸರನ್ನು ಬರಿಬೇಕಾಗ್ತದೆ. ಇಲ್ಲಿ ಕ್ವಶನ್ ನಂಬರ್ 1, ಹಿ ಲೈಕ್ಡ್ ಟು ಪ್ಲೇ ಕ್ರಿಕೆಟ್. ಹಿ ಲೈಕ್ಡ್ ಟು ಪ್ಲೇ ಕ್ರಿಕೆಟ್ ಅಂತಕ್ಕಂಥ ಸೆಂಟೆನ್ಸ್ಗೆ 4 ಆಪ್ಷನ್ಗಳಿದ್ದಾವೆ. ಡೋಂಟ್ ಹಿ, ಡಿಡ್ ಹಿ, ಡಿಡಂಟ್ ಹಿ, ಡಸ್ ಹಿ. ಇದಕ್ಕೆ ಆನ್ಸರ್ ಸರಿಯಾಗಿರ್ತಕ್ಕಂತಹ ಉತ್ತರ ಡಿಡಂಟ್ ಹಿ. ಯಾಕೆ ಡಿಡಂಟ್ ಹಿ ಬಂತು ಅಂತಂದರೆ, ಹಿ ಲೈಕ್ಡ್ ಟು ಪ್ಲೇ ಕ್ರಿಕೆಟ್ ಅಂತಕ್ಕಂಥ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಸರಳ ವಾಕ್ಯಗಳು ಅಥವಾ ಸಿಂಪಲ್ ಸೆಂಟೆನ್ಸಸ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗಳು ಬರೋದಿಲ್ಲ. ಹಾಗಾಗಿ ಪ್ರಶ್ನೆ ಮಾಡಬೇಕಾದ್ರೆ DID, ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕಾಗ್ತದೆ. ಬಿಕಾಸ್ ಇಲ್ಲಿ ಹಿ ಆಗ್ತದಂಗೆ ಲೈಕ್ಸ್ ಅಂತ ಇಲ್ಲ, ಬದಲಾಗಿ ಮೇನ್ ವರ್ಬ್ P2 ಫಾರ್ಮ್ನಲ್ಲಿರೋದ್ರಿಂದ ಲೈಕ್ಡ್. ಸೊ ಡಿಡ್ ಬಂದು ಪಾಸಿಟಿವ್ ಸೆಂಟೆನ್ಸ್ ಇರೋದ್ರೆ ನೆಗೆಟಿವ್ ಮಾಡಿಕೊಂಡು ಏನು ಅಪಾಸ್ಟ್ರೋಫಿ ನೆಗೆಟಿವ್ ಮಾಡಿ ಹಿ ಅಂತಕ್ಕಂಥ ಪ್ರನೌನನ್ನು ಬರೋದು ಕ್ವಶನ್ ಮಾರ್ಕ್ ಇಡಲಾಗಿದೆ. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಹಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್. ಹಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್ ಅಂತಕ್ಕಂತಹ ವಾಕ್ಯದಲ್ಲಿ ಬರ್ತಕ್ಕಂತಹ ಇಂಟೆಲಿಜೆಂಟ್ ಅನ್ನೋ ವರ್ಡ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಚೂಸ್ ಮಾಡಿ ಬರೀಬೇಕು. ಆಪ್ಷನ್ ಎ, ಪ್ರನೌನ್, ವರ್ಬ್, ನೌನ್, ಅಡ್ಜೆಕ್ಟಿವ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಡ್ಜೆಕ್ಟಿವ್ ಆಗಿರ್ತದೆ. ಕಾರಣ ಏನಂತಂದರೆ, ಇಲ್ಲಿ ಹಿ ಅಂತಕ್ಕಂಥವನ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂತಹ ಒಂದು ಪದವಾಗಿರ್ತಕ್ಕಂಥದ್ದು. ಸೊ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಅಡ್ಜೆಕ್ಟಿವ್ ಅಂತಂದರೆ ನಾಮವಿಶೇಷಣ, ನಾಮಪದದ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂತಹ ಪದ ಇದ್ದರೆ ಅದನ್ನು ಅಡ್ಜೆಕ್ಟಿವ್ಸ್ ಅಥವಾ ನಾಮವಿಶೇಷಣ ಅಂತ ಕರಿತೀವಿ. ಇನ್ನು ಕ್ವಶನ್ ನಂಬರ್ 3, ಚೂಸ್ ದ ಕರೆಕ್ಟ್ ಇನ್ಫಿನೇಟಿವ್. ಇನ್ಫಿನೇಟಿವ್ ಅಂತಂದರೆ ಟು ಬಂದು ಪ್ಲಸ್ ಮೇನ್ ವರ್ಬ್ ಅಥವಾ ಪ್ರಿನ್ಸಿಪಲ್ ವರ್ಬ್. ಟು ಬರೆದು ಮುಖ್ಯ ಕ್ರಿಯಾಪದ ಬಂದಿದ್ದರೆ ಅದನ್ನು ಇನ್ಫಿನೇಟಿವ್ ಅಂತ ಕರಿತೀವಿ. ಈ ಸೆಂಟೆನ್ಸ್ ನೋಡೋದಾದರೆ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಅಂತಕ್ಕಂಥ ಸೆಂಟೆನ್ಸ್ ಇದೆ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್. ಸೊ ಇಲ್ಲಿ ಇನ್ಫಿನೇಟಿವನ್ನು ಐಡೆಂಟಿಫೈ ಮಾಡಬೇಕಾದ್ರೆ ವೆರಿ ಸಿಂಪಲ್ ಆಗಿರ್ತಕ್ಕಂತಹ ವೇ ಯಾವುದಪ್ಪ ಅಂತಂದರೆ, ಆ ಇಡೀ ಸೆಂಟೆನ್ಸ್ನಲ್ಲಿ ಟು ಬಂದಿರತಕ್ಕಂತಹ ವರ್ಡನ್ನು ಫಸ್ಟ್ ನೋಡ್ಕೋಬೇಕಾಗ್ತದೆ. ಟು ಆಗ್ತಿದ್ದಂಗೆ ನೆಕ್ಸ್ಟು ವರ್ಡ್ ಏನಾಗಿರಬೇಕು, ಮೇನ್ ವರ್ಬ್ ಅಥವಾ ಪ್ರಿನ್ಸಿಪಲ್ ವರ್ಬ್, ಮುಖ್ಯ ಕ್ರಿಯಾಪದ ಆಗಿದ್ದರೆ ಅದನ್ನು ಮಾತ್ರ ನಾವು ಇಲ್ಲಿ ಇನ್ಫಿನೇಟಿವ್ ಅಂತ ಕರಿತೀವಿ. ಈ ಸೆಂಟೆನ್ಸ್ನಲ್ಲಿ ಟು ಮಾರ್ಕೆಟ್ ಮತ್ತು ಟು ಬೈ ಅಂತಕ್ಕಂತಹ 2 ವರ್ಡ್ಸ್ಗಳಿದ್ದಾವೆ. ಇಲ್ಲಿ ಟು ಮಾರ್ಕೆಟ್, ಇಲ್ಲಿ ಟು ಅಂತಕ್ಕಂಥದ್ದು ಪ್ಲಸ್ ಮಾರ್ಕೆಟ್ ಅಂತಕ್ಕಂಥದ್ದು ಇಲ್ಲಿ ಪ್ಲೇಸ್ ಆಗಿರೋದ್ರಿಂದ ನಾಮಪದ ಆಗ್ತದೆ. ಹಾಗಾಗಿ ಅದು ಇನ್ಫಿನೇಟಿವ್ ಆಗೋದಿಲ್ಲ. ಟು ಪ್ಲಸ್ BY, ಬೈ ಅಂತಂದರೆ ಕೊಂಡುಕೊಳ್ಳು, ದಟ್ ಮೀನ್ಸ್ ವರ್ಬ್. ಹಾಗಾಗಿ ಟು ಪ್ಲಸ್ ವರ್ಬ್ ಬಂದಿರೋದು ಏನಾಗಿರ್ತದೆ, ಇನ್ಫಿನೇಟಿವ್ ಆಗಿರ್ತದೆ. ಸೊ ಟು ಬೈ ಅಂತಕ್ಕಂಥದ್ದು ಇಲ್ಲಿ ಇನ್ಫಿನೇಟಿವ್. ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಟೇಕ್ ದಿಸ್ ಗರ್ಲ್ ಟು ಐರೋಲಿ, ಸೇಡ್ ದಿ ಕಾಪ್. ಈ ಹುಡುಗಿಯನ್ನು ಐರೋಲಿಗೆ ಕರೆದುಕೊಂಡು ಹೋಗಿ ಅಂತಂದೇಳಿ ಕಾಪ್, COP ಕಾಪ್ ಅಂತಂದರೆ ಇಲ್ಲಿ ಪೊಲೀಸ್ ಆಫೀಸರ್ ಹೇಳಿದನು. ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗ್ತದೆ, ಆರ್ಡರ್, ಸೀಕಿಂಗ್ ಪರ್ಮಿಷನ್, ರಿಕ್ವೆಸ್ಟ್,
ಅಡ್ವೈಸ್. ಸೊ ಇದರ ಆನ್ಸರ್ ಬಂದು ಅಡ್ವೈಸ್ ಆಗ್ತದೆ. ಇನ್ನು ಮೇನ್ ಕ್ವಶನ್ ನಂಬರ್ 2, ಡೂ ಆ್ಯಸ್ ಡೈರೆಕ್ಟೆಡ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಆರ್ಟಿಕಲ್. ಐರನ್ ಈಸ್ ಒನ್ ಆಫ್ ಡ್ಯಾಶ್ ಹಾರ್ಡೆಸ್ಟ್ ಮೆಟಲ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಬಂದು ಆರ್ಟಿಕಲ್ ದ ಯಾಕಪ್ಪ ಬರ್ತದೆ ಅಂತಂದರೆ ಇಲ್ಲಿ ಹಾರ್ಡೆಸ್ಟ್ ಅಂತಕ್ಕಂಥದ್ದು ಹಾರ್ಡರ್, ಹಾರ್ಡೆಸ್ಟ್. ಸೊ ಇಲ್ಲಿ ಹಾರ್ಡೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿನಲ್ಲಿರ್ತಕ್ಕಂತಹ ಎಡ್ಜೆಕ್ಟಿವ್ ಆಗಿರೋದ್ರಿಂದ ಸೂಪರ್ಲೇಟಿವ್ ಡಿಗ್ರಿನಲ್ಲಿರ್ತಕ್ಕಂಥ ಎಡ್ಜೆಕ್ಟಿವ್ಗಳನ್ನ ಬರೆಯೋದಕ್ಕಿಂತ ಮುಂಚೆ ದ ಅಂತಕ್ಕಂಥ ಆರ್ಟಿಕಲನ್ನು ಸೇರಿಸಬೇಕು. ಹಾಗಾಗಿ ಐರನ್ ಈಸ್ ಒನ್ ಆಫ್ ದ ಹಾರ್ಡೆಸ್ಟ್. ಸೊ ಇಲ್ಲಿ ಸ್ಮಾಲೆಸ್ಟ್, ಬಿಗ್ಗೆಸ್ಟ್, ಹೈಯೆಸ್ಟ್, ಕೂಲೆಸ್ಟ್ ಅಂತಕ್ಕಂಥ EST ಸೇರಿ ಸೂಪರ್ಲೇಟಿವ್ ಎಡ್ಜೆಕ್ಟಿವ್ ಫಾರ್ಮ್ ಆಗಿದ್ದರೆ ಅಲ್ಲಿ ದ ಅಂತಕ್ಕಂಥ ಆರ್ಟಿಕಲನ್ನು ಸೇರಿಸಿರಿ. 6th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಪ್ರಿಪೊಸಿಷನ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಪ್ರಿಪೊಸಿಷನನ್ನು ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಆಗಿರೋದ್ರಿಂದ ಸೆಂಟೆನ್ಸ್ ನೋಡೋದಾದರೆ ದೇ ಕೇಮ್ ಟು ಹೋಮ್ ಡ್ಯಾಶ್ ಕಾರ್ ಎವ್ರಿ ಡೇ. ದೇ ಕೇಮ್ ಟು ಹೋಮ್ ಡ್ಯಾಶ್ ಕಾರ್ ಎವ್ರಿ ಡೇ. ಹಾಗಾಗಿ ಇಲ್ಲಿ ಪ್ರಿಪೊಸಿಷನ್ ಅಂದರೆ ಏನು ಅಂತಂದರೆ ಇಲ್ಲಿ ಪ್ರಿಪೊಸಿಷನ್ ಈಸ್ ನಥಿಂಗ್ ಬಟ್ ವಿಚ್ ಜಾಯಿನ್ಸ್ ಟು ಸಪ್ರೇಟ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್. ಒಂದೇ ವಾಕ್ಯದಲ್ಲಿ ಎರಡು ಸಪ್ರೇಟ್ ಆಗಿರತಕ್ಕಂಥ ಸೆಂಟೆನ್ಸ್ಗಳನ್ನ ಜಾಯಿನ್ ಮಾಡ್ತಕ್ಕಂಥದ್ದು ಪ್ರಿಪೊಸಿಷನ್ ಆಗಿರ್ತದೆ. ಹಾಗೆಯೇ ಟೂ ಸಪ್ರೇಟ್ ಸೆಂಟೆನ್ಸಸ್ಗಳನ್ನ ಜಾಯಿನ್ ಮಾಡ್ತಕ್ಕಂಥದ್ದು ಕಂಜಂಕ್ಷನ್ ಆಗಿರ್ತದೆ. ಸೊ ಇಲ್ಲಿ ಪ್ರಿಪೊಸಿಷನ್ ಬರೀಬೇಕಾಗಿರೋದ್ರಿಂದ ದೇ ಕೇಮ್ ಟು ಹೋಮ್ ಡ್ಯಾಶ್ ಅ ಕಾರ್ ಎವ್ರಿ ಡೇ. ಸೊ ಇಲ್ಲಿ ಈ ಫಿಲ್ ಇನ್ ದ ಬ್ಲ್ಯಾಂಕ್ನಲ್ಲಿ ಅಥವಾ ಬಿಟ್ಟ ಸ್ಥಳದಲ್ಲಿ ಪ್ರಿಪೊಸಿಷನ್ ಬೈ ಸೇರಿಸಬೇಕು. ದೇ ಕೇಮ್ ಟು ಹೋಮ್ ಬೈ ಕಾರ್ ಎವ್ರಿ ಡೇ. 7th ಕ್ವಶನ್ ನೋಡೋದಾದರೆ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ಗೆ ಈ ಸೆಂಟೆನ್ಸನ್ನು ಚೇಂಜ್ ಮಾಡಬೇಕು. ಆ ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ಸಿ ಹ್ಯಾಸ್ ಕಂಪ್ಲೀಟೆಡ್ ಹೋಮ್ ವರ್ಕ್. ಸಿ ಹ್ಯಾಸ್ ಕಂಪ್ಲೀಟೆಡ್ ಹೋಮ್ ವರ್ಕ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿರೋದ್ರಿಂದ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಸಿ, ಹೆಲ್ಪಿಂಗ್ ವರ್ಬ್ ಹ್ಯಾಸ್, ಕಂಪ್ಲೀಟೆಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಲ್ರೆಡಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿರ್ತದೆ. ಹೋಮ್ವರ್ಕ್ ಆಬ್ಜೆಕ್ಟ್. ಹೋಮ್ವರ್ಕನ್ನು ಫಸ್ಟ್ ಬರ್ಕೊಂಡು ಹ್ಯಾಸ್ ಬೀನ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಆಲ್ರೆಡಿ ಮೇನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲೇ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬರೀಬೇಕು. ಬೈ ಪ್ರಿಪೊಸಿಷನ್ ಬರೆದು ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಈ ಕಡೆ ಬರಬೇಕಾದ್ರೆ ಸಿ ಬಿಕಮ್ಸ್ ಹರ್. ಹಾಗಾಗಿ ಹೋಮ್ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಹರ್. ನೆಕ್ಸ್ಟ್ ಕ್ವಶನ್ ನಂಬರ್ 8, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಇಲ್ಲೊಂದು ವಾಕ್ಯ ಕೊಡಲಾಗಿದೆ, ಅದು ಆಲ್ರೆಡಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇರ್ತಕ್ಕಂಥದ್ದು. ನಾನು ಆವಾಗಲೇ ನಿಮ್ಗೆ ಆರ್ಟಿಕಲನ್ನು ಬರಲಿಕ್ಕೆ ಹೇಳೋ ಟೈಮ್ನಲ್ಲಿ ಬಿಗ್ಗೆಸ್ಟ್ ಅಂತಕ್ಕಂತಹ ವರ್ಡು ಇಲ್ಲಿ ಏನಾಗಿದೆ ಅಂತಂದರೆ ಎಡ್ಜೆಕ್ಟಿವ್ ಸೂಪರ್ಲೇಟಿವ್ ಡಿಗ್ರಿನಲ್ಲಿರೋದ್ರಿಂದ ಅದಕ್ಕಿಂತ ಮುಂಚೆ ದ ಅಂತಕ್ಕಂಥ ಆರ್ಟಿಕಲನ್ನು ಬರೆಯಲಾಗಿದೆ. ಸೊ ಅದಕ್ಕೂ ಇದಕ್ಕೂ ಇಂಟರ್ಲಿಂಕ್ ಇರ್ತದೆ. ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿರೋದ್ರಿಂದ ನಮಗೆ ಡೈರೆಕ್ಷನ್ ಕೊಟ್ಟಿರೋದು ಏನಂತಂದರೆ ಗಿವನ್ ಸೆಂಟೆನ್ಸನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿರಿ ಅಂತ ಇರೋದ್ರಿಂದ ಆನ್ಸರ್ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಇಂಡಿಯಾ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್. ಇಂಡಿಯಾ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್. ಇನ್ನು ಕ್ವಶನ್ ನಂಬರ್ 9 ನೋಡೋದಾದರೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಕುಲೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎನಲ್ಲಿ ಅರ್ತ್ ಇದೆ, ಕಾಲಮ್ ಬಿನಲ್ಲಿ ಲ್ಯಾಂಡ್, ಕ್ವಿಕ್, ವಾಟರ್, ಸಾಯಿಲ್ ಅಂತಕ್ಕಂಥ 4 ವರ್ಡ್ಸ್ಗಳಿದ್ದಾವೆ. ಸೊ ಇದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಕ್ಯಾಲ್ಕುಲೇಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ಅರ್ತ್ಗೆ ಕ್ವಿಕ್ ಆಗಿರ್ತದೆ, ಅರ್ತ್ ಕ್ವಿಕ್. ಇನ್ನು ಕ್ವಶನ್ ನಂಬರ್ 10, ಯೂಸ್ ದ ವರ್ಡ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸ್ವಿಮ್ ಅಂತಕ್ಕಂಥ ವರ್ಡನ್ನು ನಿಮ್ಮದೇ ವಾಕ್ಯದಲ್ಲಿ ಕ್ರಿಯಾಪದವನ್ನಾಗಿ ಉಪಯೋಗಿಸಿರಿ ಅಂತಂದರೆ ಐ ಲೈಕ್ ಸ್ವಿಮ್ಮಿಂಗ್ ಇನ್ ದ ಸಮ್ಮರ್ ಡೇಸ್. ನೀವು ಬೇಕಿದ್ರೆ ಇದನ್ನು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 11, ವಿಚ್ ವರ್ಡ್ ಹ್ಯಾಸ್ 1 ಸಿಲೆಬಲ್. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ವರ್ಡ್ಗಳಲ್ಲಿ 1 ಸಿಲೆಬಲ್ ವರ್ಡ್ ಯಾವುದು ಅಂತಕ್ಕಂಥದ್ದು ಆ್ಯಗೋ, ರೀಡ್, ಕಮ್ಯುನಿಕೇಷನ್, ಸ್ಕೂಲ್. ಇಲ್ಲಿ ಆ್ಯಗೋ ಅಂತಕ್ಕಂಥ ವರ್ಡ್ನಲ್ಲಿ 2 ನಿಮಗೆ ಸಿಲೆಬಲ್ಗಳು ಸಿಗ್ತವೆ. ರೀಡ್ ಇಲ್ಲಿ ಕೂಡ ಒಂದು ಸಿಲೆಬಲ್ ಇದೆ, ಸ್ವಲ್ಪ ಲಿಟ್ಲ್ ಕನ್ಫ್ಯೂಷನ್ ಇರೋದ್ರಿಂದ. ಕಮ್ಯುನಿಕೇಷನ್ ಅಂತಕ್ಕಂಥ ವರ್ಡ್ನಲ್ಲಿ ನಿಮಗೆ 1 2 3 4 1 2 3 4 5 ಸಿಲೆಬಲ್ಗಳಿರೋದ್ರಿಂದ ಸ್ಕೂಲ್ನಲ್ಲಿ ಒಂದೇ ಸಿಲೆಬಲ್ ಇರೋದ್ರಿಂದ ನೀವು ಯು ಕ್ಯಾನ್ ರೈಟ್ ಸ್ಕೂಲ್ ಆರ್ ರೀಡ್, ಬೋತ್ ಆರ್ ರೈಟ್. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 12, ಗಿವ್ 1 ವರ್ಡ್ ಫಾರ್ ದ ಫಾಲೋವಿಂಗ್. ಇಡೀ ವಾಕ್ಯಕ್ಕೆ ಒಂದೇ ವರ್ಡ್ನಲ್ಲಿ ಆನ್ಸರನ್ನು ಬರೀತಕ್ಕಂಥದ್ದು 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ. ಅ ಪರ್ಸನ್ ಹೂ ಎಂಟರ್ಸ್ ದ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಒಬ್ಬ ವ್ಯಕ್ತಿ ಕಳ್ಳತನ ಮಾಡಲಿಕ್ಕೆ ಅಂತಂದು ಹೇಳ್ಬಿಟ್ಟು ಪರ್ಟಿಕ್ಯುಲರ್ಲಿ ಬಿಲ್ಡಿಂಗ್, ಕಟ್ಟಡಗಳಿಗೆ ಅಥವಾ ಮನೆಗಳಿಗೇ ಕಳ್ಳತನ ಮಾಡ್ತಕ್ಕಂಥವನನ್ನು ನಾವು ಆನ್ಸರ್ ಬರ್ಗ್ಲರ್ ಅಂತ ಕರಿತೀವಿ. ನೆಕ್ಸ್ಟ್, ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಕ್ಲಾಸನ್ನು ಬರೀರಿ ಅಂತಕ್ಕಂಥದ್ದು. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ಡ್ಯಾಶ್ ಅಟೆಂಡ್ ದ ಮೀಟಿಂಗ್. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ಡ್ಯಾಶ್ ಅಟೆಂಡ್ ದ ಮೀಟಿಂಗ್.
ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ವುಡ್ ಹ್ಯಾವ್ ಅಟೆಂಡ್ ದ ಮೀಟಿಂಗ್. ಸೊ ಕರೆಕ್ಟ್ ಆನ್ಸರ್ ಈಸ್ ವುಡ್ ಹ್ಯಾವ್. ಕ್ವೆಶನ್ ನಂಬರ್ 14, ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬನ್ನು ಬಿ ಫಾರ್ಮ್ ಆಫ್ ವರ್ಬ್ಸನ್ನು ಬರೀತಕ್ಕಂಥದ್ದು. ಯೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್. ಅನಂತ್ ಡ್ಯಾಶ್ ಬ್ರ್ಯಾಕೆಟ್ನಲ್ಲಿ ಬಿ ಪ್ಲಸ್ ಇಂಟ್ರೆಸ್ಟೆಡ್ ಅಂತಕ್ಕಂತಹ ಒಂದು ಬಿ ಫಾರ್ಮ್ ಆಫ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಇದೆ. ಇನ್ ಮ್ಯೂಸಿಕ್ ಇನ್ ಚೈಲ್ಡ್ಹುಡ್ ಡೇಸ್. ಅನಂತ್ ಡ್ಯಾಶ್ ಇನ್ ಮ್ಯೂಸಿಕ್ ಇನ್ ಚೈಲ್ಡ್ಹುಡ್ ಡೇಸ್ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆಲ್ರೆಡಿ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ಅನಂತ್ ವಾಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಇನ್ ಚೈಲ್ಡ್ಹುಡ್ ಡೇಸ್. ಇನ್ನು ಕ್ವೆಶನ್ ನಂಬರ್ 15, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಶೂಟೇಬಲ್ ಲಿಂಕರ್. ಇಲ್ಲಿ ಲಿಂಕಿಂಗ್ ವರ್ಡನ್ನು ಬರೀತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ರಾಕೇಶ್ ವಾಸ್ ಪುವರ್, ಹಿಸ್ ಫ್ರೆಂಡ್ ವಾಸ್ ರಿಚ್. ರಾಕೇಶ್ ವಾಸ್ ಪುವರ್ ಡ್ಯಾಶ್ ಹಿಸ್ ಫ್ರೆಂಡ್ ವಾಸ್ ರಿಚ್. ಇದು ಭಾಳಷ್ಟು ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ. ರಾಕೇಶ್ ವಾಸ್ ಪುವರ್ ಡ್ಯಾಶ್ ಹಿಸ್ ಫ್ರೆಂಡ್ ವಾಸ್ ರಿಚ್. ಆನ್ಸರ್ ಬಟ್ ಅಂತ ನಾವು ಇಲ್ಲಿ ಸೇರಿಸಿದರೆ ರಾಕೇಶ್ ವಾಸ್ ಪುವರ್ ಬಟ್ ಹಿಸ್ ಫ್ರೆಂಡ್ ವಾಸ್ ರಿಚ್. ರಾಕೇಶ್ ಬಡವನಾಗಿರ್ತಾನೆ, ಆದರೆ ಅವನ ಫ್ರೆಂಡು ರಿಚ್ ಆಗಿರ್ತಾನೆ. ಇನ್ನು ಕ್ವೆಶನ್ ನಂಬರ್ 16, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಕೆಳಗೆ ಕೊಟ್ಟಿರ್ತಕ್ಕಂತಹ ಈ ಪ್ರಶ್ನೆಯನ್ನು ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಆದರೂ ಯಾವುದಪ್ಪ ಅಂತಂದರೆ, ಕೃಷ್ಣ ಸೇಡ್, ಕಾಮ ಕೊಡಲಾಗಿದೆ, ಡಬಲ್ ಇನ್ವರ್ಟೆಡ್ ಕಾಮ, ಐ ಆಮ್ ಪ್ಲೇಯಿಂಗ್ ಫ್ಲೂಟ್. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಕೃಷ್ಣ ಸೇಡ್ ಐ ಆಮ್ ಪ್ಲೇಯಿಂಗ್ ಫ್ಲೂಟ್ ಅಂತಕ್ಕಂಥ ಸೆಂಟೆನ್ಸ್ ನೋಡೋದಾದರೆ ಇದಕ್ಕೆ ಆನ್ಸರ್ ಬಂದು ಕೃಷ್ಣ ಸೇಡ್ ದ್ಯಾಟ್ ಅಂತ ನೀವು ರಿಪೋರ್ಟಿಂಗ್ ವರ್ಬನ್ನು ಫಸ್ಟು ಬರ್ಕೋಬೇಕು. ಕೃಷ್ಣ ಸೇಡ್ ದ್ಯಾಟ್ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದನ್ನು ಸೆಂಟೆನ್ಸನ್ನು ಆ್ಯಸ್ ಪರ್ ರಿಪೋರ್ಟೆಡ್ ಸ್ಪೀಚ್ ರೂಲ್ ಪ್ರಕಾರ ಇದನ್ನು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕಾಗ್ತದೆ. ಐ ಆಮ್ ಪ್ಲೇಯಿಂಗ್ ಫ್ಲೂಟ್ ಅಂತಕ್ಕಂಥದ್ದು ಕೃಷ್ಣ ಸೇಡ್ ದ್ಯಾಟ್ ಹಿ ವಾಸ್ ಪ್ಲೇಯಿಂಗ್ ಫ್ಲೂಟ್ ಆಗ್ತದೆ. ಇಲ್ಲಿ ಐ ಬಿಕಮ್ಸ್ ಹಿ, ಆ್ಯಮ್ ಬಿಕಮ್ಸ್ ವಾಸ್, ಪ್ಲೇಯಿಂಗ್ ಫ್ಲೂಟ್ ಅಂತಕ್ಕಂಥದ್ದು ದೇರ್ ಇಸ್ ನೋ ಎನಿ ಚೇಂಜಸ್. Question number 17, the following paragraph has 2 errors. Edit the paragraph and rewrite clues are given. ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಪ್ಯಾರಾಗ್ರಾಫ್ನಲ್ಲಿ 2 ಎರರ್ಸ್ಗಳಿದ್ದಾವೆ. ನಾವು ಎರರ್ಗಳನ್ನು ಎಡಿಟ್ ಅಂತಂದರೆ ಸರಿಪಡಿಸಿ ಆಮೇಲೆ ಅದನ್ನು ರೀರೈಟ್ ಮತ್ತೆ ಒಂದು ಸಲ ಬರಿಬೇಕು. ಕ್ಲೂಸ್ ಕೂಡ ನಿಮಗೆ ಕೊಡಲಾಗಿರ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಏನಪ್ಪ ಅಂತಂದರೆ, ರೋಹನ್ ಗೋಸ್ ಟು ಸ್ಕೂಲ್ ಎವ್ರಿ ಡೇ, ಹೀ ಲರ್ನ್ಸ್ ಲೆಸನ್ಸ್, ಹಿ ವಾಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್ ಅಂತಕ್ಕಂತಹ ಒಂದು ಸಣ್ಣ ಪ್ಯಾರಾಗ್ರಾಫ್ ಇರೋದರಿಂದ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಯಾವುದೋ ಒಂದು ವರ್ಡ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ನೋಡೋದಾದರೆ ಹಿ ಲರ್ನ್ LEARNS ಅಂತ ಆಗಬೇಕಾಗಿತ್ತು, LEERNS. ಸೊ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಕ್ಕಂತಹ ಈ ಪ್ರಶ್ನೆಗೆ ಆನ್ಸರ್ LEARNS ಲರ್ನ್ಸ್ ಆಗ್ತದೆ. ಇನ್ನು ಬಿ ನೋಡೋದಾದರೆ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಎಲ್ಲೋ ಒಂದು ಕಡೆ ಕ್ಯಾಪಿಟಲ್ ಲೆಟರ್ ಬರಬೇಕಾಗಿತ್ತು, ಬಟ್ ಅದು ಸ್ಮಾಲ್ ಲೆಟ್ರಿಗೆ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನೋಡಿದ ತಕ್ಷಣ ಗೊತ್ತಾಗ್ತದೆ ಆ ಪ್ಯಾರಾಗ್ರಾಫ್ನ ಮೊದಲನೇ ವರ್ಡ್ ರೋಹನ್ ಅಂತಕ್ಕಂಥದ್ದು ಇಲ್ಲಿ ನಾಮಪದವಾಗಿರೋದ್ರಿಂದ, ಅದರಲ್ಲಿ ಪ್ರಾಪರ್ ನೌನ್ ಆಗಿರೋದ್ರಿಂದ ಪ್ರಾಪರ್ ನೌನನ್ನು ನಾವು ವಾಕ್ಯದ ಪ್ರಾರಂಭಕ್ಕೆ ಬರಲಿ, ಮಿಡ್ಲ್ ಬರಲಿ, ಇಲ್ಲ ಲಾಸ್ಟ್ ಎಲ್ಲೇ ಬರೆದ್ರೂ ಕೂಡ ದ ಫಸ್ಟ್ ಲೆಟರ್ ಆಫ್ ದಿ ಪ್ರಾಪರ್ ನೌನ್ ಶುಡ್ ಬಿ ಇನ್ ಕ್ಯಾಪಿಟಲ್. ಹಾಗಾಗಿ ಇಲ್ಲಿ ROHAN ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಬಟ್ ಆರ್ ಅಲ್ಲಿ ಕ್ಯಾಪಿಟಲ್ ಆಗಬೇಕಾಗಿತ್ತು. ಸೊ ಇನ್ನೂ ಕೆಲವು ನಿಮಿಷಗಳಲ್ಲಿ ಪಾರ್ಟ್ 2 ಸೆಕ್ಷನನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಲಾಗ್ತದೆ. ಹಾಗೆ ಇಲ್ಲಿವರೆಗೆ ನಾವು 18 ಅಂಕಗಳಿಗೆ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಹಾಗೆ ಇದೇ ತರಹದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿದರೆ ಉತ್ತಮ. ಹಾಗಾಗಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪಾರ್ಟ್ 2ನಲ್ಲಿ ಬರ್ತಕ್ಕಂತಹ 2 ಮಾರ್ಕ್ಸ್ ಕ್ವಶನ್ಸು ಮತ್ತು ಎಕ್ಸ್ಟ್ರಾಕ್ಟ್ಗಳನ್ನು ಕೂಡ ಚರ್ಚೆ ಮಾಡಲಾಗುವುದು. ಹಾಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗಿನ ಸದ್ಯದ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.